ಇವಳು ಜಾಗದಲ್ಲಿ ನೀವು ಬೇರೆ ಯಾರನ್ನಾದ್ರೂ ಈ ಮನೆ ಕರ್ಕೊಂಬಂದಿದ್ರೆ ನಾನೇ ಮುಂದೆ ನಿಂತು ರಾಜಾತಿಥ್ಯ ಮಾಡ್ತಿದ್ದೆ. ನಮ್ಮ ಜೀವನಕ್ಕೆ ಮುಳ್ಳಾಗ್ಬೇಕಾದವ್ರು ನಮ್ಮ ಮನೆ ಕರ್ಕೊಂಬಂದ್ರೆ ನಾವು ಬಿಟ್ಬಿಡ್ತೀವ? ಅಂಡ್ ಒನ್ ಮೋರ್ ಥಿಂಗ್, ಮದುವೆ ಹಿಂದಿನ ದಿನ ಈ ನಾಗಿಣಿ ಏನ್ ಹೇಳಲು ಗೊತ್ತಾ? ಇವತ್ತು ಬೇಕಾದ್ರೆ ಮದುವೆ ಆಗೋ, ನಾಳೆ ಬೆಳಗ್ಗೆ ಡಿವೋರ್ಸ್ ಕೊಡೋ, ನನಗ್ ಪರವಾಗಿಲ್ಲ ಅಂತ ಹೇಳಿದ್ಲು. ಇಂಥವ್ರ ಜೊತೆ ನಾನು ಮದುವೆ ಆಗ್ಬೇಕಾಗಿತ್ತಾ? ಒಂದು ದಿನಕ್ಕೆ ಬರೋರು ಯಾವತ್ತು ಯಾರ ಮನ್ಸು ಗೆಲ್ಲದಕ್ಕೆ ಸಾಧ್ಯ ಇಲ್ಲ. ಅಂಡ್ ಮದರ್ ಇಂಡಿಯಾ ಒಂದು ಹೆಣ್ಣಿಗೆ ಹೇಗ್ ಗೌರವ ಕೊಡಬೇಕು ಅಂತ ಇಲ್ಲಿ ಯಾರಿಂದಾನೂ ಕಲಿಸ್ಕೊಳ್ಳೋ ಅವಶ್ಯಕತೆ, ಅಗತ್ಯ ಎರಡೂ ನನಗಿಲ್ಲ. ಕಲಿಸ್ಬೇಕಾದ ಸಮಯದಲ್ಲಿ ಸರಿಯಾಗಿ ಕಲಿಸಿದ್ದಿದ್ರೆ ಇವತ್ತು ನಾನು ನಿನ್ನಿಂದ ನೀತಿ ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅವಳನ್ನ ಈ ಮನೆ ಕರ್ಕೊಂಡ್ ಬಂದಾಗ್ಲೇ ಹೇಳ್ದೆ ತಾರಕ್, ಈ ಕೆಟ್ಟ ಹುಳನ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ. ಆದ್ರೆ ಮಾಮ್ ನನ್ ಮಾತೆ ಕೇಳಲಿಲ್ಲ. ಅವಳು ಹೊರಗಡೆಯಿಂದ ಬಂದಿರೋ ಕೆಟ್ಟ ಹುಳ, ನೀನ್ ಈ ಮನೆಯಲ್ಲೇ ಇರೋ ದೊಡ್ಡ ಹುಳ. ಮೊದ್ಲು ನಿನ್ನ ಬುದ್ಧಿನ ಸರಿ ಮಾಡ್ಕೊ, ಆಮೇಲೆ ನಿಮ್ಮ ಅಮ್ಮನ ಬಗ್ಗೆ ನನ್ನ ಹತ್ರ ಬಂದು ಪೊಂಗುವಂತೆ. ಏ ಅಖಿಲ, ಇನ್ನು ಏನೇ ಇಲ್ಲೇ ನಿಂತಿದ್ಯಾ? ಬಾರೆ. ಏನಾದ್ರೂ ಹೇಳೋದಿದ್ಯಾ ನಮ್ಮ ಅಕ್ಕನ ಗಂಡ? ಬಾಬೈದ ಏನೇ ಹೇಳು, ಸಕ್ಕತ್ತೆಂಟ್ರಿ, ಸೂಪರ್. ಆ ಮುಸ್ಮುಸ್ ಆಗಿಡಿ ಹೊರಟೋದ್ಲು. ಅಕ್ಕಾಗಾಯ್ತಿರ್ತಾಳೆ. ರೀ ಸಿಂಗಾರಿ, ನಿಮಗಾದ್ರೂ ಬುದ್ಧಿ ಬೇಡವೇನ್ರಿ? ಅವ್ರೇನೋ ಹೇಳಿದ್ರು ಅಂತ ಅದನ್ನ ಮಾಡೋದಿಕ್ಕೆ ಈ ಗ್ಲಾಸ್ ಇಟ್ಕೊಂಡು ಓಡೋಡ್ ಬಂದ್ಬಿಟ್ರಾ? ರೀ, ಇಂಥದನ್ನೆಲ್ಲ ಮಾಡೋದಿಕ್ಕೆ ಮನೇಲಿ ಕೆಲ್ಸದವ್ರಿದ್ದಾರೆ, ಅವ್ರು ಮಾಡ್ಲಿ. ನೀವು ಈ ಮನೆ ಸೊಸೆ ತರ ಇರೋದನ್ನ ಕಲ್ತ್ಕೊಳ್ಳಿ. ಪ್ರಾಬ್ಲಮ್ ಏನು ಅಂದ್ರೆ, ಈ ಸಿಂಗಾರಿ ಬದಲಾಗೋವರೆಗೂ ಇಂಥದೆಲ್ಲ ನಡೆಯೋದು ನಿಲ್ಲಲ್ಲ. ಏನ್ರಿ ಸಿಂಗಾರಿ, ಅಷ್ಟ್ ಬೇಗ ಪಾಚ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡೋದು ಚಿಕ್ಕಜ್ಮನ್ರೆ, ಈಗ ಬೇಗ ಮಲ್ಗಿದ್ರೆ ಬೆಳಿಗ್ಗೆ ಬೇಗ ಎದ್ದು ಕೆಲ್ಸ ಮಾಡ್ಬೋದಲ್ವಾ? ಅದಕ್ಕೆ ಈಗ ಮಲಗ್ತಾ ಇದ್ದೀನಿ. ಏನ್ರಿ ನೀವು
ಯಾವಾಗ ನೋಡಿದ್ರು ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ? ನಿಮ್ ಬಗ್ಗೆ ನೀವ್ ಯೋಚನೆ ಮಾಡಲ್ವಾ? ನನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ ಚಿಕ್ಕ ಯಜಮಾನ್ರೆ? ಇದಪ್ಪ ಪ್ರಶ್ನೆ ಅಂದ್ರೆ. ಇಲ್ಲೇ ನೀವ್ ನಿಮ್ಮನ್ನ ತಪ್ಪು ತಿಳ್ಕೊಂಡಿರೋದು. ಅಲ್ಲ, ನಿಮ್ಮನ್ನ ನೀವ್ ಇನ್ನೂ ಯಾಕ್ರಿ ಕೆಲ್ಸದವ್ರ ತರನೇ ಟ್ರೀಟ್ ಮಾಡ್ಕೋತಿದ್ದೀರಾ? ಅದ್ರಲ್ಲೂ ಇವತ್ತು ನೀವು ಮಾಡಿರೋದಿದೆಯಲ್ಲ, ಅದ್ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಬಿಡ್ರಿ. ಇನ್ನೋಸೆನ್ಸ್ ಇರ್ಬೇಕು ಕಣ್ರಿ ಬಂಗಾರಿ, ಇಷ್ಟೊಂದ್ ಇರಬಾರ್ದು. ಅವತ್ತಿಂದ ಹೇಳ್ತಾ ಇದೀನಿ ನಾನ್ ನಿಮ್ಗೆ, ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅಲ್ಲ ರೀ ಸಿಂಗಾರಿ, ಅವಳು ಯಾವಳು ಈ ಮನೆಗ್ ಬಂದ್ರೆ ಅವಳಿಗೆ ನೀವ್ ಯಾಕ್ರಿ ಸೇವೆ ಮಾಡ್ಬೇಕು? ನೀವು ರಾಣಿ ತರ ಇರ್ಬೇಕು ಕಣ್ರಿ. ನೀವು ನನ್ನನ್ನ ರಾಣಿ ಅಂತ ಹೇಳ್ಬೋದು, ಆದ್ರೆ ಯಾವತ್ತಿದ್ರು ನಾನು ಈ ಮನೆ ಕೆಲ್ಸದವಳೆ. ನಾನು ಈ ಮನೆಗ್ ಬಂದಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನ ಸ್ಥಾನ ಏನ್ ಬದಲಾಗೋದಿಲ್ಲ ಅಲ್ವಾ? ಬದಲಾಗ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ನನ್ನ ಸ್ಥಾನನ ಬದಲಾಯಿಸ್ಬೇಕು ಅಂತ ನೀವ್ ನನ್ನನ್ನ ಮದ್ವೆ ಆಗಿಲ್ಲ ಚಿಕ್ಕ ಯಜಮಾನ್ರೆ. ನಿಮ್ ಸ್ವಾರ್ಥಕ್ಕೋಸ್ಕರ ನೀವು ನನ್ನನ್ನ ಮದ್ವೆ ಆಗಿರೋದು. ನಿಮ್ ತಾಯಿ ಮೇಲಿರೋ ಹಗೆಯಿಂದ ನೀವು ಈ ಮದ್ವೆ ಆಗಿರೋದು. ಹಾಗಿರುವಾಗ ನಾನ್ ಹೇಗೆ ಈ ಮನೆಗ್ ಸೊಸೆ ಆಗ್ತೀನಿ ಹೇಳಿ? ಹೌದ್ರಿ, ಹೌದು. ಅದೊಂದು ದೊಡ್ಡ ತಪ್ಪು ನನ್ನ ಜೀವನದಲ್ಲಿ ನಾನು ಮಾಡ್ಬಿಟ್ಟಿದೀನಿ. ಅದನ್ನ ನಾನು ಒಪ್ಕೊಂಡ್ಬಿಡ್ತೀನಿ. ಆದ್ರೆ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಬಂದು ನಾನೇನು ಮೋಸ ಮಾಡಿಲ್ಲ. ನಿಮ್ಮನ್ ಚೆನ್ನಾಗೇ ನೋಡ್ಕೋತಿದ್ದೀನಿ ತಾನೆ. ಒಂದು ಹೆಣ್ಣಿಗೆ ಸ್ವತಂತ್ರ ತುಂಬಾನೇ ಮುಖ್ಯ. ಆ ಸ್ವತಂತ್ರ ನಿಮಗ್ ಸಿಕ್ಕಿದೆ ಅಲ್ವಾ? ನಿಮಗ್ ಹೇಗ್ ಬೇಕೋ ಏನ್ ಬೇಕೋ ಮಾಡ್ಕೊಂಡಿರಿ ಅಂತ ನಿಮ್ಮನ್ ಬಿಟ್ಬಿಟ್ಟಿದೀನಿ ತಾನೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಗ್ ಬರ್ತಿದ್ದಾಗೆ ಅವ್ರ ಆಟನೇ ಶುರು ಮಾಡ್ಬಿಡ್ರೋರು. ಆದ್ರೆ ನೀವು ಮನೆಗ್ ಬಂದಿರೋ ಹಾವ್ರಾಣಿ ನಾಗರಾಣಿಗೆಲ್ಲ ಸೇವೆ ಮಾಡ್ಕೊಂಡಿದ್ದೀರಾ. ಆಯ್ತ್ರಿ, ಒಂದು ವೇಳೆ ನೀವು ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ಅನ್ಕೊಂಬಿಡೋಣ. ಆದ್ರೆ ನೀವು ಸೇವೆ ಮಾಡೋಷ್ಟು ಯೋಗ್ಯತೆ ಅವಳಿಗಿದ್ಯಾ? ನಮ್ಮನೆ ಹಾಳು ಮಾಡ್ತಿರೋಳ್ ಕಣ್ರಿ ಅವಳು. ಅವಳ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದು ಕೇರ್ ಅಂಡ್ ಕನ್ಸರ್ನು? ಚಿಕ್ಕ ಯಜಮಾನ್ರೆ, ಅವ್ರ ಮೇಲೆ ನಿಮಗೆ ದ್ವೇಷ ಕೋಪ ಇರ್ಬೋದು, ಆದ್ರೆ ನನಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರೆ ಅವರು ನಿಮ್ ಹೆಂಡತಿ ಆಗಿರ್ತಿದ್ರು ಅಲ್ವಾ? ನಿಮ್ಮನ್ನ ಕಳ್ಕೊಂಡು ಈಗ್ಲೂ ಅದೇ ನೋವಲ್ಲಿ ಬದುಕ್ತಾ ಇದ್ದಾರೆ. ಅಂತವ್ರ ಬಗ್ಗೆ ಕಾಳಜಿ ತೋರ್ಸೋದು ತಪ್ಪಾ?